ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟನ್ನು ನೀಡಿದ್ದಾರೆ. ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೀವಿ. ನಂತರ ಇಂದು ಸಂಜೆ ಎಷ್ಟೊಂದು ವಿಡಿಯೋನ ಅಪ್ಲೋಡ್ ಮಾಡಿದೆ KCET ಆಪ್ಷನ್ ಎಂಟ್ರಿ ಬಗ್ಗೆ. ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಪ್ಷನ್ ಎಂಟ್ರಿ ಬಗ್ಗೆ ತಿಳಿದುಕೊಂಡಿರಬೇಕು. ಪ್ರತಿ ವಿದ್ಯಾರ್ಥಿಗಳು ಕೂಡ ಆ ವಿಡಿಯೋ ಚೆಕ್ ಮಾಡಿ. ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸಲ್ಲಿ ಕೊಡ್ತೀನಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದರೆ, ವಿದ್ಯಾರ್ಥಿಗಳು ತುಂಬ ದಿನಗಳಿಂದ ನಾವು KCET ಅಪ್ಲಿಕೇಶನ್ ಕೆಲವು ಮಿಸ್ಟೇಕ್ಸನ್ನು ಮಾಡಿದ್ದೀವಿ. ಅದನ್ನು ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಯಾವಾಗಿನಿಂದ ಅವಕಾಶವನ್ನು ಕೊಡ್ತಾರೆ ಅಂತ ಕೇಳ್ತಾ ಇದ್ರು. ಈಗ ಅವಕಾಶವನ್ನು ನೀಡಿದ್ದಾರೆ, ಹಾಗೆ ಡೇಟ್ಸನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗಬೇಕಾದ್ರೆ ಯಾವೊಂದು ಪರ್ಟಿಕ್ಯುಲರ್ ಕೋಟಾ ಇದೆ, ಅದನ್ನು ಕ್ಲೇಮ್ ಮಾಡಿಲ್ಲ. ಹಾಗಿದ್ರೆ ಈಗ ಅಪ್ಲಿಕೇಶನಲ್ಲಿ ಎಡಿಟ್ ಮಾಡಿ ಕ್ಲೇಮ್ ಮಾಡಬಹುದು. ಫಾರ್ ಎಕ್ಸಾಂಪಲ್ಗೆ ಈಗ SNQ ಕೋಟಾಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ತಮ್ಮ ಇನ್ಕಮ್ ಡೀಟೇಲ್ಸನ್ನು ಕೊಡಬೇಕು. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಇರುವಂತಹ RD ನಂಬರ್ನ ಎಂಟರ್ ಮಾಡಬೇಕು. ಈಗ ಅಕಸ್ಮಾತಾಗಿ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ಒಂದು ಇನ್ಕಮ್ಗೆ ಸಂಬಂಧಂತಹ ಕೋಟಾವನ್ನು ಕ್ಲೇಮ್ ಮಾಡದಿದ್ರೆ, ವಿದ್ಯಾರ್ಥಿಗಳು ಆ ಒಂದು ಇನ್ಕಮ್ಗೆ ಸಂಬಂಧಂತಹ ಕೋಟಾವನ್ನು ಕ್ಲೇಮ್ ಮಾಡಿ RD ನಂಬರ್ನ ಎಂಟರ್ ಮಾಡಬಹುದು. ಇದೇ ರೀತಿ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಈ ಒಂದು ಕೋಟಾ ಇರುತ್ತೆ, ಸರಿನಾ? ಹೈದರಾಬಾದ್ ಕರ್ನಾಟಕ ಕೋಟಾ ಅಂತ ಇರುತ್ತೆ. ಅದಕ್ಕೆ ಸಂಬಂಧಿಸಿದಂತೆ 371J ಸರ್ಟಿಫಿಕೇಟ್ ಮೇಲಿರುವಂತಹ RD ನಂಬರ್ನ ಎಂಟರ್ ಮಾಡಬೇಕು. ಇದುವರೆಗೆ ಆ ರೀತಿ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಆ ಒಂದು ಫೆಸಿಲಿಟಿಯನ್ನು ಅಥವಾ ಒಂದು ಕೋಟಾವನ್ನು ಕ್ಲೇಮ್ ಮಾಡಿದ್ರೆ ಅದನ್ನು ಕೂಡ ಕ್ಲೇಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದೇ ರೀತಿ ಕಾಸ್ಟ್ಗೆ ಸಂಬಂಧಂತಹ ಆಪ್ಷನ್ ಕೂಡ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಅಥವಾ ಯಾವುದೇ ರೀತಿಯ ಕೋಟಾ ಇದ್ರೂ ಕೂಡ ಈ ಅಪ್ಲಿಕೇಶನಲ್ಲಿ ಅದನ್ನು ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಬಹುದು. ನಂತರ ಈ ರೀತಿ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ಟಾರ್ಟಿಂಗ್ ಡೇಟ್ ಏನಿದೆ ಅದು May 9, 2024 ಅಂತ ಹೇಳಿದ್ದಾರೆ. May 9, 2024 ಮುಂಜಾನೆ 11 ಗಂಟೆಯ ನಂತರ ವಿದ್ಯಾರ್ಥಿಗಳು ಅಪ್ಲಿಕೇಶನಲ್ಲಿ ಎಡಿಟಿಂಗನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದರೆ ಏನು ಮಿಸ್ಟೇಕ್ ಇದ್ದರೆ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಬೋದು. ಅದರ ನಂತರ ಈ ಒಂದು ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು May 15, 2024 ರಾತ್ರಿ 11:59 ಆಗಿರುತ್ತೆ. ಅಲ್ಲಿವರೆಗೆ ವಿದ್ಯಾರ್ಥಿಗಳು ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಂತರ ಈ ಇನ್ಫಾರ್ಮೇಷನ್ ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಇನ್ಫಾರ್ಮೇಷನ್ ನಿಮ್ಗಳಿಗೆ ತಿಳಿಸಿ. ನಂತರ ಈ ನೋಟಿಫಿಕೇಷನ್ ಏನಿದೆ ಅದು ನಾವು ನಮ್ಮ Instagram ID ಹಾಗೆ ವಾಟ್ಸಪ್ ಚಾನಲ್ ಶೇರ್ ಮಾಡಿದ್ದೀವಿ. ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಬಹುದು. ವಾಟ್ಸಪ್ ಚಾನಲ್ನ ಜಾಯ್ನ್ ಆಗುವಂಥ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ನಂತರ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.